ಚನ್ನಪಟ್ಟಣ ನಗರಸಭಾ ವ್ಯಾಪ್ತಿಯ 6ನೆಯ, 9ನೆಯ ಹಾಗೂ 30ನೆಯ ವಾರ್ಡುಗಳಲ್ಲಿ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಶಾಸಕ ಸಿಪಿ ಯೋಗೇಶ್ವರ್ ರವರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ, ಅಭಿವೃದ್ಧಿಪರ ಕೆಲಸ ಮಾಡುವುದೇ ನನ್ನ ಗುರಿ. ನಾನು ಯಾವುದೇ ಸ್ಥಾನದ ಮೇಲೆ ಅಪೇಕ್ಷೆಯನ್ನ ಇಟ್ಟುಕೊಳ್ಳಲಿಲ್ಲ ಎಂದು ತಿಳಿಸಿದರು. ನಗರದಲ್ಲಿ ಬಹು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವ ಯುಜಿಡಿ ಕಾಮಗಾರಿಗೆ ಟೆಂಡರ್ ಕರೆದಿದ್ದು ಶೀಘ್ರವೇ ಕಾಮಗಾರಿ ಪ್ರಾರಂಭಿಸಲು ಕ್ರಮ ವಹಿಸಲಾಗುವುದು ಹಾಗೂ ಶೆಟ್ಟಿಹಳ್ಳಿ ಕೆರೆಕೋಡಿ ಬಳಿ ಅಳವಡಿಸಿರುವ ಪೈಪ್ ಅವೈಜ್ಞಾನಿಕವಾಗಿದ್ದು ಕೂಡಲೇ ಅದನ್ನು ತೆರವುಗೊಳಿಸಿ ಸೇತುವೆಯನ್ನ ಎತ್ತರಗೊಳಿಸಿ ವೈಜ್ಞಾನಿಕ ರೀತಿಯಲ್ಲಿ ನೀರು ಹರಿಯಲು ಕಾಮಗಾರಿಯನ್ನ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದೇ ಸಂದರ್ಭದಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್, ಸದಸ್ಯರಾದ ವಾಸಿಲ್ ಅಲಿ ಖಾನ್, ಸತೀಶ್ ಬಾಬು, ಶಾನುಭೋಗನಹಳ್ಳಿ ಪ್ರದೀಪ್, ಕಾಂಗ್ರೆಸ್ ಮುಖಂಡ ರಾಂಪುರ ಲೋಕೇಶ್, ಸತೀಶ್, ತೌಸಿಬ್, ಪೌರಾಯುಕ್ತ ಮಹೇಂದ್ರ ಹಾಗೂ ಇನ್ನೂ ಮುಂತಾದವರು ಪಾಲ್ಗೊಂಡಿದ್ದರು. ಹೊಸ ವಿಚಾರ ಹೇಳ್ತಾ ಇದ್ದೀನಿ. ಇವರು ಮಹಿಳೆ ಆಗುತ್ತೆ ಮುಂದೆ ಅಂತ ಹೇಳ್ತಾ ಇದ್ದಾರೆ. ಈ ಮಹಿಳಾ ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ ಅಂತಲೂ ಇಲ್ಲ. ನೀವೇ ಎಲ್ಲ ಹುಡುಕ್ತಾ ಇದ್ದೀರಲ್ಲ, ಹುಡುಕಿ ಮಹಿಳೆ ಆಗುತ್ತೆ. ಆಮೇಲೆ ಮತ್ತೆ ಇನ್ಯಾರೋ ಇವರು ಕೇಂದ್ರದ ಮಂತ್ರಿಗಳು ಬರ್ತಾರೆ ಅಂತಲೂ ಹೇಳಿದ್ದಾರೆ ಸರ್. ಈಗೇನು ಚನ್ನಪಟ್ಟಣಕ್ಕೆ ಚುನಾವಣೆ ಜ್ವರ ಒಂದೊಂದು ವರ್ಷಕ್ಕೆ ಚುನಾವಣೆ ಜ್ವರ ಕ್ರಿಯೇಟ್ ಮಾಡೋದು ಬೇಡ. ಸಮಯ ಸಂದರ್ಭ ಬಂದಾಗ ಇನ್ನೂ ಕಾಲಾವಕಾಶ ಇದೆ, ನೋಡೋಣ ಏನಾಗುತ್ತೆ ಅಂತ. ಈಗ ಹಿಂದೆನೂ ಕುಮಾರಸ್ವಾಮಿ ಅವರು 2 ಸಾರಿ ಇಲ್ಲಿ ಸ್ಪರ್ಧೆ ಮಾಡಿದರು, ಶಾಸಕರು ಆಗಿದ್ದರು. ಅವಕಾಶ ಸಂದರ್ಭ ಬಂದರೆ ಯಾರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ಬೋದು. ಇದು ಒಂದು ವ್ಯವಸ್ಥೆನೇ ಆಗಿದೆ. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ, ಕಾಲಾವಕಾಶ ಇನ್ನೂ 2 ವರ್ಷ ಇದೆ, ಇನ್ನು ಭಾಳ ಇದಿದೆ. ಈಗ ತಾನೇ ಚುನಾವಣೆ ಮುಗಿದು 1 ವರ್ಷ ಆಗಿದೆ ಅಷ್ಟೇ. ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು. ಚನ್ನಪಟ್ಟಣ ನಗರಸಭೆ ವ್ಯಾಪ್ತಿಯಲ್ಲಿ ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಯುಜಿಡಿ ಕಾಮಗಾರಿಗೆ ಇವತ್ತು ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಆದಷ್ಟು ಬೇಗ ಟೆಂಡರ್ ಪ್ರಕ್ರಿಯೆ ಮುಗಿಸಿ ಕಾಮಗಾರಿನ ಕೈಗೊಳ್ತೀವಿ. ಅದಲ್ಲದೆ ಪ್ರತಿ ವಾರ್ಡ್ಗೆ ಸುಮಾರು 1 ಕೋಟಿ ರೂಪಾಯಿನ ಕಾಮಗಾರಿಗಳ ಕೆಲಸ ಪ್ರಾರಂಭ ಮಾಡ್ತಾಯಿದ್ದೀವಿ. ಇವತ್ತು ಚಂದ್ರೂರವರ ವಾರ್ಡಲ್ಲಿ 9, 6 ಮತ್ತು 30ನೇ ವಾರ್ಡ್ 3 ವಾರ್ಡ್ಗಳಲ್ಲಿ ಇವತ್ತು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ಚನ್ನಪಟ್ಟಣ ನಗರದಲ್ಲಿ ಬಸ್ ಸ್ಟ್ಯಾಂಡ್ ವಿಚಾರದಲ್ಲಿ ಈಗಾಗಲೇ DCM ಹತ್ರ ಚರ್ಚೆ ಮಾಡಿ ಈಗ ಅದು ಸುಪ್ರೀಂ ಕೋರ್ಟ್ಗೆ ಅವರು ಕಾಂಟ್ರಾಕ್ಟ್ರು ನಮ್ಮ ಪರ ಆದಮೇಲೆ ಕೇಸು ಅವರು ಸುಪ್ರೀಂ ಕೋರ್ಟ್ಗೆ ಇವಾಗ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋರಾಟ ಮಾಡೋದು ಬಾಕಿ ಇದೆ. ಅದ್ರ ನಡುವೆ ನಮ್ಮ ನಗರಸಭೆ ಸುತ್ತ ನಮಗೆ ಕೊಡಬೇಕು ಅಂತೇಳಿ ನಾನು ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಮಾನ್ಯ DCM ಅವ್ರಿಗೆ ಒತ್ತಡ ಹಾಕಿ ಇವಾಗ ಆದಷ್ಟು ಬೇಗ ನಮಗೆ ಹಸ್ತಾಂತರ ಮಾಡೋ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅವರು ಸುಪ್ರೀಂ ಕೋರ್ಟ್ ಆದರೂ ಓಲಿ ಏನಾದರೂ ಮಾಡಲಿ, ಅದು BMRDA ಮತ್ತು ರಾಮಬರ ಚನ್ನಪಟ್ಟಣ ಪ್ರಾಧಿಕಾರದ ವಿಚಾರ. ಇದು ನಮ್ಮ ಆಸ್ತಿ, ನೀವು ಡೆವಲಪ್ ಮಾಡಲಿಲ್ಲ, ವಾಪಸ್ ಕೊಡಿ ಅಂತೇಳಿ ನಗರಸಭೆಯಿಂದ ನಾವು ತಾಕೀತು ಮಾಡಿದ್ದೀವಿ. ಅದು ಕೂಡ ನಮಗೆ ಆದಷ್ಟು ಬೇಗ ವರ್ಗಾವಣೆ ಆಗುತ್ತೆ ಅನ್ನೋ ಒಂದು ಭಾವನೆ ಇದೆ. ಈ ಚನ್ನಪಟ್ಟಣ ನಗರಕ್ಕೆ ಪೂರಕವಾದಂಥ ಏನೆಲ್ಲ ಕಾಮಗಾರಿ ಮಾಡಬೇಕು ಮಾಡ್ತಾಯಿದ್ವಿ. ಮತ್ತು ಡ್ರೈನ್ ಏನು ಚನ್ನಪಟ್ಟಣ ನಗರದ ಎಲ್ಲ ಸ್ಟಾರ್ಮ್ ವಾಟರ್ ಡ್ರೈನೇಜು, ಅಂದರೆ ಮಳೆ ನೀರು ಆಚೆ ಹೋಗಲಿಕ್ಕೆ ಆಗಬೇಕಾದ ಪ್ರಕ್ರಿಯೆ ಸ್ವಲ್ಪ ಸರ್ವೆ ಆಗಬೇಕಾಗಿತ್ತು. ಸರ್ವೆ ಆದಮೇಲೆ ಸುಮಾರು 60-70 ಕೋಟಿ ರೂಪಾಯಿನ ಕೆಲಸ ಅದು ಕಾವೇರಿ ನೀರಾವರಿ ನಿಗಮದಿಂದ ತಗೋತಾ ಇದ್ದೀವಿ. ಈಗ ಚನ್ನಪಟ್ಟಣ ನಗರಕ್ಕೆ ಪೂರಕವಾದಂಥ ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಸರ್, ಬೀದಿ ನಾಯಿಗಳದು ಒಂದು ಟೆಂಡರ್ ಆಗಿತ್ತು, ಮತ್ತೆ ಬಂದಿಲ್ಲ. ಅವರು ತೀರಾ ಸಮಸ್ಯೆ ಆಗಿದೆ. ಏನು ಹೇಳ್ತೀರಿ ಸರ್? ಏನು ರೀ ಬೀದಿ ನಾಯಿಗಳದ್ದು ಕಮಿಷನ್ ಆಗಬೇಕು? ಬನ್ನಿರಿ ಈ ಕಡೆ. ಈಗಾಗಲೇ ನಾವು ಅವ್ರದ್ದು ಆಗಸ್ಟಲ್ಲಿ ವರ್ಕ್ ಆರ್ಡರ್ ಕೊಟ್ಟಿದೆ ಸರ್. ಈಗ ಅವರು ಕಾಮಗಾರಿ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಅಗತ್ಯವಾದಂಥ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದು. ಇಡೀ ಜಿಲ್ಲೆಯಾದ್ಯಂತ ಒಬ್ಬರಿಗೆ ಟೆಂಡರ್ ಆಗಿರೋದ್ರಿಂದ ಸರ್ ಅವರು ತುರ್ತಾಗಿ ಕನಕಪುರದಲ್ಲಿ ABC ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇನ್ನೊಂದು ವೀಕ್ ಅಥವಾ 15 ಡೇಸ್ ಎಲ್ಲ ಮುಗಿಯುತ್ತೆ ಸರ್. ಮುಗಿದ ತಕ್ಷಣ ನಮ್ಮಲ್ಲಿ ಸ್ಟಾರ್ಟ್. ಸಭೆಯಲ್ಲೂ ಅದೇನೇ ಹೇಳಿದ್ರ ಸರ್, 1 ವೀಕ್ ಅಂತ. ಇವಾಗ 1 ವೀಕ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮುಗ್ದಿಲ್ಲ ಸರ್. ಅದು ಆ್ಯಕ್ಚುಲಿ ABC ಪ್ರೋಗ್ರಾಮ್ ಇಲ್ಲ ಸರ್. ಕಮಿಷನ್ 10% ಕಮಿಷನ್ ಹೊರಟೋದ್ರು ಅಂತ ನೀವೇ ನಿಮ್ಮ ಸದಸ್ಯರನ್ನೇ ಮೀಟಿಂಗ್ ಆರೋಪ ಮಾಡಿದ್ರು. ಆರೋಪ ಮಾಡಿರ್ಬೋದು ಸರ್, ವಾಸ್ತವಾಂಶ ಅದಲ್ಲ. ಹಾಗಾಗಿ ಅವರು ಈಗ ಆಲ್ರೆಡಿ ಕನಕಪುರದಲ್ಲಿ ಸ್ಟಾರ್ಟ್ ಮಾಡಿರೋ ಸೇಮ್ ಕಾಂಟ್ರಾಕ್ಟರ್ ಆದ್ರಿಂದ ಸರ್ ಅದಕ್ಕೋಸ್ಕರ ತಾವು ಆ ನಾಯಿನ ನಿಯಂತ್ರಣ ಮಾಡೋದಕ್ಕೆ ಅಂತೇಳಿ ಬೀದಿ ನಾಯಿಗಳಿಗೆ ಅದಕ್ಕೆ ಏನು ಪೂರಕವಾದಂಥದ್ದು ಬೇಕೋ ಅವೆಲ್ಲ ವ್ಯವಸ್ಥೆ ಮಾಡಿ ಖರ್ಚು ಮಾಡಿದ್ದೀರಾ. ಮತ್ತೆ ಅದು ವಾಪಸ್ ಹೋಯ್ತು ಅಂತಂದ್ರೆ ಅದು ಇಲ್ಲ ಸರ್. ಅದು ನಮ್ಮ ನಗರಸಭೆ ನಿಧಿ ಆದ್ರಿಂದ ವಾಪಸ್ ಹೋಗುವಂಥ ಪ್ರಮೇಯ ಬಳಕೆ ಆಗಲಿಲ್ಲ ಅಂದ್ರೆ ಏನು ಮಾಡೋದು ಸರ್? ನಾವು ಬಳಕೆ 100% ಮಾಡ್ತೀವಿ ಸರ್. ಕನಕಪುರ ಇಲ್ಲ ಸರ್, ಬರ್ತಾರೆ ಸರ್. ಕನಕಪುರದಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್
ಸರ್ ಈಗ ಆರೋಗ್ಯ ಇಲಾಖೆ ಮಾಹಿತಿ ಪ್ರಕಾರ ಅತಿ ಹೆಚ್ಚು ದಾಳಿ ಆಗಿರ್ತಕ್ಕಂಥದ್ದು ಚನ್ನಪಟ್ಟಣದಲ್ಲಿ. ಕನಕಪುರದಲ್ಲಿ ಅವಶ್ಯಕತೆನೇ ಇಲ್ವಲ್ಲ ಸರ್? ಅದು ಆ ಲೆಕ್ಕಾಚಾರ ಬೇಗ ಬೇಗ ಮಾಡಿಸ್ರಿ. ಲೋಪದೋಷ ಸರಿ ಮಾಡಿಬಿಟ್ಟು ಬೇಗ ಬೇಗ ಮಾಡಿಸ್ತೀವಿ. ಈಗ ಹೋಗ್ತಾ ಸೆಟ್ ಹೇಳಿಕೆ ಕೊಡ್ತೀವಿ ಅದು ಒತ್ತುವರಿ ಮಾಡ್ದೇನೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿ ನೀವು ಇದುವರೆಗೂ ಕೆಲಸ ಪ್ರಾರಂಭ ಮಾಡಿಲ್ಲ. ಎಲ್ಲ ಕಲ್ಲು ಧೂಳಲ್ಲೇ ಓಡಾಡ್ತಾವ್ರೆ ಜನಗಳು, ಎಲ್ಲ ತೊಂದರೆ ಆಯ್ತಾರ ಸರ್. ನೀವೇ ಪೂಜೆ ಮಾಡಿದ್ರೆ ರೇವಟೇಶ್ವರ ಪಕ್ಕ ಅದಕ್ಕೆ ಎಲ್ರಿ ನಾವು ಅದಾಗ್ತೇ ಒಳ್ಳೆ ಶುರು ಮಾಡಿಲ್ವಂತಲ್ರಿ. ಅವರು ಡ್ರೈನು ಮತ್ತು ಡ್ರೈನ್ ಮಾಡಿಬಿಡ್ತೀನಿ, ಕಾಂಕ್ರೀಟ್ ಲೇಟ್ ಆಗ್ತದೆ ಹೇಳ್ತಾವ್ರಲ್ಲ ಅವ್ರು. ತಿಂಗಳಾಯ್ತಲ್ಲ ಸರ್, ಈಗ ಜನ ಎಲ್ಲ ಉದ್ರು ಹೋಯ್ತಾವೆ, ಎಲ್ಲ ಧೂಳೆಲ್ಲ ಹೊಡಿತಾ ಇದೆ. ಅದಕ್ಕೆ ಈಗ ಅವ್ರು ಏನಂತಂದರೆ ಬರೀ ವಿಟ್ನೆಸ್ ಹಾಕ್ಬಿಟ್ಟು